ಡಾಕ್ಟರ್, ಈ ಡಯಾಬಿಟಿಸ್ ಅನ್ನುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಇಡೀ ಏನು ಜನರಲ್ಲಿ ಕಾಮನ್ ಆಗಿಬಿಟ್ಟಿದೆ. ಯಾರ ಹತ್ರ ಕೇಳಿದ್ರು ಕೂಡ ಇವಾಗ ಜನರಲ್ ಆಗಿ ಡಯಾಬಿಟಿಸ್ ಇದೆಯಾ ಅಂತ ಹೇಳ್ತಾರೆ. ಹಿಂದೆ ಎಲ್ಲ ಈ ಶುಗರ್ ಬಂದಿದೆ ಅಂತ ಹೇಳಿದಾಗ ಶುಗರ್ ಇದೆಯಾ ಅನ್ನೋ ಲೆವೆಲ್ಲಿಗೆ ಏನು ಆಶ್ಚರ್ಯ ಪಡ್ತಾ ಇದ್ರು. ಬಟ್ ಇವಾಗ ಅದು ಕಾಮನ್ ಆಗಿಬಿಟ್ಟಿದೆ. ಹಾಗಿದ್ರೆ ಈ ಶುಗರ್ ಅಥವಾ ಡಯಾಬಿಟಿಸ್ ಅಂದರೆ ಏನು ಡಾಕ್ಟರ್? ಇದಕ್ಕೂ ಮತ್ತೆ ಹಾರ್ಮೋನ್ ವೇರಿಯೇಷನ್ಸ್ಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ ಶ್ರದ್ಧೆ, ತಾವು ಹೇಳ್ದಂಗೆ. ಸೊ ಇದು ಡಯಾಬಿಟಿಸ್ ಅನ್ನೋದು ಒಂದು ಮೆಟಬಾಲಿಕ್ ಡಿಸಾರ್ಡರ್, ಅಂದರೆ ಹಾರ್ಮೋನ್ ವ್ಯತ್ಯಾಸದಿಂದ ಬರ್ತಕ್ಕಂಥ ತೊಂದರೆ, ಅಥವಾ ಜೀವನ ಶೈಲಿಯಿಂದ ಬರ್ತಕ್ಕಂಥ ತೊಂದರೆ, ಅಥವಾ ವಂಶ ಪಾರಂಪರ್ಯ ಕೂಡ ಬರ್ತಕ್ಕಂಥ ತೊಂದರೆ. ಶರೀರದಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇರ್ತದೆ. ಆ ಗ್ರಂಥಿಯಲ್ಲಿ ಇನ್ಸುಲಿನ್ ಅಂತ ಉತ್ಪತ್ತಿ ಆಗಬೇಕು, ಹಾರ್ಮೋನ್. ಅದು ಆ ಹಾರ್ಮೋನ್ ಉತ್ಪತ್ತಿ ಕಡಿಮೆ ಆದಾಗ ಕೂಡ ಡಯಾಬಿಟಿಸ್ ಬರುತ್ತೆ. ಉತ್ಪತ್ತಿಯಾದಂಥ ಹಾರ್ಮೋನು ನಮ್ಮ ಶರೀರಕ್ಕೆ ಲಭ್ಯ ಆಗದೇ ಇದ್ದರೆ, ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೂ ಕೂಡ ಡಯಾಬಿಟಿಸ್ ಬರ್ತದೆ. ಇದಕ್ಕೆ ಟೈಪ್ 2 ಅಥವಾ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಟೈಪ್ 2, ಅಥವಾ ಅಡಲ್ಟ್ ಆನ್ಸೆಟ್ ಡಯಾಬಿಟಿಸ್ ಅಂತ. ಇನ್ನೊಂದು ಬರ್ತದ್ದು ಟೈಪ್ 1 ಅಂತ, ಅದು ಜುವೆನೈಲ್ ಡಯಾಬಿಟಿಸ್, ಅದು ಮಕ್ಕಳಲ್ಲಿ ಬರ್ತಕ್ಕಂಥದ್ದು. ಅದನ್ನು ಮುಂದೆ ನಿಮ್ಮ ಪ್ರಶ್ನೆಗಳಲ್ಲಿ ನಾನು ಹೇಳ್ತೇನೆ. ಸೊ ಇಷ್ಟು ಡಯಾಬಿಟಿಸ್ ಬಗ್ಗೆ ಬರ್ತಕ್ಕಂಥ, ಹಾರ್ಮೋನ್ ವೇರಿಯೇಷನಿಂದ ಬರ್ತಕ್ಕಂಥ ತೊಂದರೆ ಮತ್ತು ಜೀವನ ಶೈಲಿಯಿಂದ ಬರ್ತಕ್ಕಂಥ ತೊಂದರೆ ಡಯಾಬಿಟಿಸ್. ಅಂದರೆ ಹಾರ್ಮೋನ್ ವೇರಿಯೇಷನ್ಸ್ ಆದಾಗ ಕೂಡ ಈ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಹೌದು, ಕರೆಕ್ಟ್ ಡಾಕ್ಟರ್. ಹಾಗಿದ್ರೆ ಈ ಡಯಾಬಿಟಿಸ್ ಬರ್ತಾ ಇದೆ ಅಂದಾಗ ಯಾವೆಲ್ಲ ಲಕ್ಷಣಗಳು ಕಂಡು ಬರುತ್ತೆ? ಯಾಕಂತ ಹೇಳಿದ್ರೆ ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗ ಅವರಿಗೆ ಡಯಾಬಿಟಿಸ್ ಇದೆ ಅನ್ನೋದಕ್ಕೆ ಯಾವೆಲ್ಲ ಆ ಸಿಂಪ್ಟಮ್ಸ್ ಅವರಲ್ಲಿ ಗೊತ್ತಾಗುತ್ತೆ ಡಾಕ್ಟರ್? ಅದು ತುಂಬ ಒಳ್ಳೆಯ ಪ್ರಶ್ನೆ ತಾವು ಕೇಳಿದ್ದು. ಸೊ ಸಾಮಾನ್ಯವಾಗಿ ನಾವು ನೋಡಿದಂಗೆ ಇದಕ್ಕೆ 3 ಉತ್ತರಗಳನ್ನ ನಾವು ಪಡಿತೀವಿ. ಪಾಲಿಯೂರಿಯಾ ಅಂದರೆ ಅತಿಯಾಗಿ ಮೂತ್ರ ಆಗ್ತಕ್ಕಂಥದ್ದು, ಪಾಲಿಡೆಪ್ಸಿಯಾ ಅಂದರೆ ಅತಿಯಾಗಿ ಅಶ್ವಾಗ್ತಕ್ಕಂಥದ್ದು, ಪಾಲಿಫೇಸಿಯಾ ಅತಿಯಾಗಿ ನೀರು ಕುಡಿತಕ್ಕಂಥದ್ದು. ಸೊ ಪಾಲಿಯೂರಿಯಾ, ಪಾಲಿಡೆಪ್ಸಿಯಾ, ಪಾಲಿಫೇಸಿಯಾ. ಆಮೇಲೆ ಸಡನ್ನಾಗಿ ಮನುಷ್ಯ ಚೆನ್ನಾಗಿರ್ತಾರೆ, ಒಂದು 6 ತಿಂಗಳು ವರ್ಷದಲ್ಲಿ ಒಂದು 5 kg 10 kg ಸಡನ್ನಾಗಿ ಡೌನ್ ಆಗಿಬಿಡ್ತಾರೆ. ಆಮೇಲೆ ತುಂಬ ಸುಸ್ತು, ವೀಕ್ನೆಸ್ ಆಗುತ್ತೆ. ಎರಡನೇದು, ಅವರಿಗೆ ವಂಶ ಪಾರಂಪರ್ಯವಾಗಿ ತಂದೆಗೆ ಅಥವಾ ತಾಯಿಗೆ ಶುಗರ್ ಇದ್ದಾಗ ಇದು ಕಾಣಿಸ್ತಕ್ಕಂಥ ಇದು ಸೂಚನೆಗಳು ಬೇಗ ಕಾಣಿಸುತ್ತೆ. ಸೊ ಅದು ನಾವು ಈ ಥರ ಸಿಂಪ್ಟಮ್ಸ್ ಬಂದಾಗ ಕೇಳ್ತೀವಿ, ನಿಮ್ಮ ತಂದೆ ತಾಯಿಗೇನು ಶುಗರ್ ಇತ್ತ, ತಾಯಿಗಿತ್ತ, ತಂದೆಗಿತ್ತ, ತಂದೆ ತಾಯಿಗೆ ಇಬ್ಬರಿಗೂ ಇದ್ದಾಗ ಅವಾಗ ಬರ್ತಕ್ಕಂಥ ಒಂದು 30% 35%. ಎಲ್ಲರಿಗೂ ಬರಬೇಕು ಅಂತ ಏನಿಲ್ಲ. 5 ಜನ ಮಕ್ಕಳಲ್ಲಿ ಇಬ್ಬರಿಗೆ ಬರ್ಬೋದು, ಇನ್ನು 3 ಜನ ಬರದೇ ಇರ್ಬೋದು. ಬಟ್ ವಿ ಕಂಪೇರ್ ಅವರ ಸೂಚನೆಗಳಿಗೆ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ಗೆ, ಓಕೆ, ಲಕ್ಷಣಗಳಿಗೆ ಮತ್ತು ಅವ್ರ ಫ್ಯಾಮಿಲಿ ಹಿಸ್ಟ್ರಿಗೆ ಕಂಪೇರ್ ಮಾಡ್ತೀವಿ.